ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಶ್ರೇಷ್ಠವಾಗಿರುವಂತಹ ಪ್ರಸಾದನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಹೋಳಿಗೆ ಮಾಡಕ್ಕೆ ಬರಲ್ಲ ಅನ್ನೋರು ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಸ್ವೀಟನ್ನ ಮಾಡ್ಕೊಳ್ಳಿ. ದೇವರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ, ಮನೆ ಮಂದಿ ಎಲ್ಲ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ನನಗೂ ಕೂಡ ಸ್ಟಾರ್ಟಿಂಗ್ ಟೈಮಲ್ಲಿ ಹೋಳಿಗೆ ಮಾಡೋಕ್ಕೆ ಅಷ್ಟು ಸರಿಯಾಗಿ ಬರ್ತಿರ್ಲಿಲ್ಲ. ಅಂತ ಟೈಮಲ್ಲೇ ಹಬ್ಬಕ್ಕೆ ಈ ತರ ಪ್ರಸಾದ ಮಾಡ್ಕೊಳ್ತಿದ್ದೆ. ಈ ಸ್ವೀಟನ್ನ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 4 ಕಪ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಕಪ್ ಸೈಜ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಪಾತ್ರೆಯಲ್ಲಿ ಹಾಕಿರುವಂತ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗಾಗಿ ಈ ಪಾತ್ರೆನ ಇನ್ನೊಂದು ಬರ್ನರ್ ಮೇಲೆ ಇಟ್ಟು ಈ ಬರ್ನರ್ ಮೇಲೆ ಕಡಾಯಿನ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿನ ಹಾಕ್ತಾ ಇದ್ದೀನಿ. ಗೋಡಂಬಿ ಬಾದಾಮಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನು 1 ಕಪ್ ಅಷ್ಟು ಗೋಧಿ ರವೆ ತಗೊಂಡಿದ್ದೀನಿ. ಬನ್ಸಿ ರವೆ ಅಂತ ಕರೀತಾರಲ್ಲ, ಬನ್ಸಿ ರವೆಯಲ್ಲಿ ಸಣ್ಣ ರವೆ ಕೂಡ ಇರುತ್ತೆ, ಈ ರೀತಿ ದಪ್ಪ ರವೆ ಕೂಡ ಇರುತ್ತೆ. ನಾನಿವತ್ತು ದಪ್ಪ ರವೆನ ತಗೊಂಡಿದ್ದೀನಿ. ಈ ರವೆನ ನಮ್ಮ ಕಡೆ ಗೋಧಿ ರವೆ ಅಂತ ಕೂಡ ಕರೀತಾರೆ. ಈ ರವೆ ಎಲ್ಲಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಮತ್ತೆ ಕಿರಾಣಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆನ. 5 ನಿಮಿಷ ಆದ್ಮೇಲೆ ರವೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟ ಆದ್ರೆ ಸಾಕು. ಈ ಕಡೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಗ್ಯಾಸನ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಬಿಸಿ ನೀರನ್ನ ಹಾಕ್ತಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸಾರಿ ಎಲ್ಲವನ್ನು ಹಾಕ್ಕೋಬೇಡಿ, ಹೊರಗಡೆ ಚೆಲ್ಲೋದಾಗಿರ್ಬೋದು, ಮುಖಕ್ಕೆ ಸಿಡಿಯೋದಾಗಿರ್ಬೋದು ಆಗುತ್ತೆ. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಿರುವಂಥ ಬಿಸಿ ನೀರನ್ನ ಎಲ್ಲನೂ ಹಾಕ್ಕೊಂಡು ಇವಾಗ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಕುದಿಸ್ಕೋಬೇಕು. ರವೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಪಾಯಸದ ಟೇಸ್ಟ್ ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಬೆಲ್ಲ ಹಾಕೋಕ್ಕಿಂತ ಮುಂಚೆನೆ ರವೆನ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ಮೇಲೆ ಕುದಿಯೋದಿಲ್ಲ. ಹಾಗಾಗಿ ನೋಡಿದ್ರ ರವೆ ಎಷ್ಟು ಚೆನ್ನಾಗಿ ಕುದ್ದಿದೆ, ಹತ್ರ ಕೂಡ ಆಗಿದೆ. ಇವಾಗ ಸ್ವಲ್ಪ ರವೆನ ತಗೊಂಡು ಚೆಕ್ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ ಕುದ್ದಿದೆನಾ ಇಲ್ಲ ಅಂತ. ಪರ್ಫೆಕ್ಟ್ ಆಗಿ ಕುದ್ದಿದೆ. ಇವಾಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆ ತಗೊಂಡಿರ್ತೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಅಷ್ಟು ನಾನು ಆರ್ಗಾನಿಕ್ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರ ಬೆಲ್ಲ ಇದ್ರೆ ಅದನ್ನ ಹಾಕೊಳ್ಳಿ. ನಾನಿಲ್ಲಿ ತಗೊಂಡಿರೋ ಬೆಲ್ಲ ಸ್ವಲ್ಪ ಚೆನ್ನಾಗಿದೆ, ಹಾಗಾಗಿ ಫಿಲ್ಟರ್ ಮಾಡ್ಕೊಂಡು ಹಾಕೊಳ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಒಂದ್ ವೇಳೆ ನೀವು ತಗೊಂಡಿರೋಂಥ ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ರೆ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕೊಂಡು ಬೆಲ್ಲ ಮುಳುಗೋವರೆಗೂ ಸ್ವಲ್ಪ ನೀರನ್ನ ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಳಿ. ನಂತರ ಫಿಲ್ಟರ್ ಮಾಡ್ಕೊಂಡು ಈ ರವೆದಲ್ಲಿ ಹಾಕೊಳ್ಳಿ. ರವೆಯಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತ ಗೋಡಂಬಿ ಮತ್ತೆ ಬಾದಾಮಿನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಂಡು ಸ್ವಲ್ಪ ಅಂದ್ರೆ ಸ್ವಲ್ಪ ಕರ್ಪೂರನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಈ ಪಾಯಸಕ್ಕೆ ಯೂಸ್ ಮಾಡಿರುವಂತ ಕರ್ಪೂರ ತಿನ್ನೋ ಕರ್ಪೂರ, ಪೂಜೆಗಳಲ್ಲಿ ಆರತಿ ಮಾಡೋದಕ್ಕೆ ಯೂಸ್ ಮಾಡುವಂತ ಕರ್ಪೂರ ಅಲ್ಲ. ಈ ತರ ಪಾಯಸಕ್ಕೆ ಕರ್ಪೂರ ಹಾಕಿ ಮಾಡೋದ್ರಿಂದ ದೇವಸ್ಥಾನಗಳಲ್ಲಿ ಮಾಡುವಂತ ಪ್ರಸಾದದಷ್ಟೇ ರುಚಿನ ಕೊಡುತ್ತೆ. ಹಾಗಾಗಿ ಎಲ್ಲವನ್ನು ಹಾಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮುಚ್ಚಳನ ಮುಚ್ಚಿ 1 ನಿಮಿಷ ಕುದಿಸ್ಕೊಂಡ್ರೆ ತುಂಬಾನೇ ರುಚಿಕರವಾಗಿರುವಂತ ಪಾಯಸ ರೆಡಿನೇ ಆಗೋಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ ಮಾಡೋದು. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ. ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಮೇಲ್ಗಡೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ತುಪ್ಪ ಹಾಕಿದ್ಮೇಲೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ದೇವರ ನೈವೇದ್ಯಕ್ಕಾದ್ರೂ ಇಡಬಹುದು. ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಲೇಬೇಕಾದಂತ ರೆಸಿಪಿ ಇದು. ಈ ಸ್ವೀಟನ್ನ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ, ಶ್ರಮ ಕೂಡ ಬೇಕಾಗೋದಿಲ್ಲ. ಗೋಧಿ ರವೆ ಬೆಲ್ಲ ಇದ್ಬಿಟ್ರೆ ಸಾಕು. ಬರುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದ್ಸರಿ ಆದ್ರೂ ಈ ಸ್ವೀಟನ್ನ ಟ್ರೈ ಮಾಡಿ ನೋಡಿ. ಖಂಡಿತ ಟ್ರೈ ಮಾಡ್ತಿರಲ್ವಾ. ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.